ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಹೋದಾಗ ದುರ್ಯೋಧನ, ಭೀಷ್ಮ, ದ್ರೋಣರು ಎಲ್ಲರೂ ಕೂಡ ಕೃಷ್ಣನನ್ನು ಊಟಕ್ಕಾಗಿ ಕರೆದರು. ಇವರು ಯಾರು ಕರೆದರೂ ಕೃಷ್ಣ ಅಲ್ಲಿಗೆ ಊಟಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ಅಂದರೆ ನನ್ನ ಪ್ರಾಣ. ಅಂತಹ ಪಾಂಡವರನ್ನು ಇವರೆಲ್ಲ ದ್ವೇಷ ಮಾಡುತ್ತಾ ಇದ್ದಾರೆ. ಪಾಂಡವರಲ್ಲಿ ಮಾಡುವ ದ್ವೇಷ ಅದು ನನ್ನಲ್ಲಿ ಪರ್ಯವಸಾನವಾಗ್ತದೆ. ಯಾಕೆ ಅಂದರೆ ಅನನ್ಯ ಭಕ್ತರು ಪಾಂಡವರು. ಯಾರು ನನ್ನ ಭಕ್ತರಲ್ಲಿ ದ್ವೇಷ ಮಾಡುತ್ತಾರೋ ಅವರು ನನ್ನನ್ನು ದ್ವೇಷಿಸದಂತೆ. ಆದ್ದರಿಂದ ಈ ದುರ್ಯೋಧನಾದಿಗಳು ಯಾರು ಕರೆದರೂ ಅಲ್ಲಿಗೆ ಹೋಗಲಿಲ್ಲ. ವಿದುರನ ಮನೆಗೆ ಹೋದ. ವಿದುರ ಮಾತ್ರ ದ್ರೌಪದಿಗೆ ಅವಮಾನ ಆಗುವ ಸಂದರ್ಭದಲ್ಲಿ, ವಸ್ತ್ರಾಪಹರಣದ ಸಂದರ್ಭದಲ್ಲಿ ಎದ್ದು ನಿಂತು ಇದು ಧರ್ಮ ಅಲ್ಲ ಅಧರ್ಮ ಅಂತ ಗಟ್ಟಿಯಾಗಿ ಹೇಳಿದವ. ಆ ಕಾರಣದಿಂದ ವಿದುರನ ಮನೆಗೆ ಕೃಷ್ಣ ಊಟಕ್ಕಾಗಿ ಹೋದ. ತತಃ ಕ್ಷತ್ತ ಅನ್ನಪಾನಾನಿ ಶುಚೀನಿ ಗುಣವಂತಿ ಚ ಉಪಾಹರತ್ ಅನೇಕಾನಿ ಕೇಶವಾಯ ಮಹಾತ್ಮನೆ. ಶುಚಿಯಾದ ಮತ್ತು ಗುಣಗಳಿಂದ ಕೂಡಿದ, ಬಹಳ ಶುಚಿ ಮತ್ತು ರುಚಿಕಟ್ಟಾದಂತಹ ಅನ್ನಪಾನಾದಿಗಳನ್ನೆಲ್ಲ ತಯಾರು ಮಾಡಿ ವಿದುರ ಕೊಟ್ಟ. ಕೃಷ್ಣ ಅದನ್ನು ಬ್ರಾಹ್ಮಣರಿಗೆಲ್ಲ ದಾನ ಮಾಡಿ ತಾನು ಸ್ವೀಕಾರ ಮಾಡಿದ. ಇನ್ನು ರಾತ್ರಿಯ ಕಾಲ, ಮಲಗಬೇಕು, ವಿಶ್ರಾಂತಿ ಮಾಡಬೇಕು. ಕೃಷ್ಣ ನಾನು ಮಲಗುತ್ತೇನೆ ಅಂತ ಹೊರಟ. ಊಟ ಎಲ್ಲ ಆದ ಮೇಲೆ ರಾತ್ರಿ ಇನ್ನು ಮಲಗುವ ಕೋಣೆಗೆ ವಿದುರ ಬಂದು ಕೃಷ್ಣ ಮಲಗಬೇಡ, ಸ್ವಲ್ಪ ಮಾತನಾಡಲಿಕ್ಕೆ ಇದೆ ನಿನ್ನಲ್ಲಿ. ತಂ ಭುಕ್ತವಂತಂ ಆಶ್ವಸ್ತಂ ನಿಶಾಯಾಂ ವಿದುರೋಬ್ರವೀತ್. ನಿಶಾಯಾಂ ರಾತ್ರಿಯ ಕಾಲ ಕೃಷ್ಣ ಮಲಗಲಿಕ್ಕೆ ಹೊರಟಿದ್ದಾನೆ. ವಿದುರ ಬಂದ, ಸ್ವಲ್ಪ ನಿಲ್ಲು, ಮಲಗಬೇಡ, ಕೆಲವೊಂದು ಮಾತನಾಡಬೇಕು. ನೀನು ಇಲ್ಲಿಗೆ ಬಂದಿದ್ದು ಸರಿಯಾದ ನಿರ್ಧಾರ ಅಲ್ಲ ಅಂತ ಹೇಳಿಬಿಟ್ಟ ವಿದುರ. ಯಾಕೆ ಸರಿಯಾದ ನಿರ್ಧಾರ ಅಲ್ಲ? ನೀನು ಏನೋ ಯುದ್ಧ ಬೇಡ, ಸಂಧಾನ ಮಾಡೋಣ ಅಂತ ಬಂದಿದ್ದಿ. ಆದರೆ ಯಾರಿಗೆ ಹೇಳಲಿಕ್ಕೆ ಬಂದಿದ್ದಿ? ಧೃತರಾಷ್ಟ್ರನ ಪುತ್ರರಿಗೆ ಹೇಳಲಿಕ್ಕೆ ಬಂದಿದ್ದಿ. ಅದರಲ್ಲಿ ದುರ್ಯೋಧನ ಮುಖ್ಯನಾದವ. ಅವ ಧರ್ಮ ಅರ್ಥ ಎಲ್ಲವನ್ನು ಬಿಟ್ಟವ, ಮೂಢನಾದವ, ದೊಡ್ಡ ಕ್ರೋಧವುಳ್ಳವ. ಆ ದೊಡ್ಡ ಕೆಟ್ಟ ಗುಣ ಕೋಪ ಎಂಬುವಂಥದ್ದು ಅದು ಉಳ್ಳವ. ಮತ್ತು ಇನ್ನೊಬ್ಬರಿಗೆ ಮರ್ಯಾದೆ ಕೊಡಲಿಕ್ಕೆ ಗೊತ್ತಿಲ್ಲ ಅವನಿಗೆ.
ತನಗೆ ಮಾತ್ರ ಮರ್ಯಾದೆ ಬೇಕು, ತನಗೆ ಎಲ್ಲರೂ ಮರ್ಯಾದೆ ಕೊಡಬೇಕು, ಬೇರೆಯವರಿಗೆ ತಾನು ಮರ್ಯಾದೆ ಕೊಡುವುದಿಲ್ಲ ಅಂತವ. ಮಾನಜ್ಞ ಮಾನಕಾಮಶ್ಚ ವೃದ್ಧಾನಾಂ ಶಾಸನಾತಿಗ. ಮತ್ತು ಹಿರಿಯರ ಮಾತನ್ನು ಒಮ್ಮೆನೂ ಕೇಳಿದವ ಅಲ್ಲ, ಕೇಳುವವನಲ್ಲ. ಧರ್ಮಶಾಸ್ತ್ರವನ್ನೆಲ್ಲ ಮೀರಿಬಿಟ್ಟಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನು ಯಾವುದು ಮಾಡುವುದಿಲ್ಲ. ಕೆಟ್ಟ ಹಠವನ್ನು ಮಾಡ್ತಾನೆ. ಯಾವುದು ಮಾಡಬಾರದು ಅಂತ ಇದೆ ಅದನ್ನೇ ಮಾಡ್ತೇನೆ ಅಂತ ಹೇಳುವವ. ದುಷ್ಟನಾದವ, ಮಂದನಾದವ, ಯಾವಾಗಲೂ ಭೋಗದಲ್ಲಿ ಆಸಕ್ತಿ ಉಳ್ಳವ, ತನ್ನನ್ನೇ ತಾನು ಬುದ್ಧಿವಂತ ಅಂತ ತಿಳ್ಕೊಂಡವ, ಮಿತ್ರದ್ರೋಹಿ, ಒಳ್ಳೆಯ ಕೆಲಸವನ್ನು ಯಾವತ್ತೂ ಮಾಡಿದವನಲ್ಲ ಮತ್ತು ಕೃತಜ್ಞ ಅಲ್ಲ, ಮಾಡಿದ ಉಪಕಾರವನ್ನು ಎಂದು ಸ್ಮರಿಸದವ, ಧರ್ಮವನ್ನು ತ್ಯಜಿಸಿದವ. ಇಂತಹ ದುರ್ಯೋಧನ. ಕೃಷ್ಣ ಸಂಧಾನ ಆಗಬೇಕು, ಯುದ್ಧ ಬೇಡ ಅಂತ ಹೇಳಲಿಕ್ಕೆ ಹೊರಟಿದ್ಯಾರಲ್ಲ ನೀನು. ಇಂತಹ ದುರ್ಯೋಧನನಲ್ಲಿ ಕಾಮಕ್ಕೆ ವಶನಾಗಿದ್ದಾನೆ, ಇಂದ್ರಿಯ ಜಯ ಇಲ್ಲ, ಎಲ್ಲ ಕೆಲಸಗಳು ಕೂಡ ತಾನು ಹೇಳಿದಂತೆ ಆಗಬೇಕು ಅಂತ. ಕಾಮಾನುಸಾರಿ ಕೃತ್ಯೇಶು ಸರ್ವೇಷು ಕೃತನಿಶ್ಚಯ. ತಾನು ಹೇಳಿದಂತೆ ಎಲ್ಲವೂ ನಡಿಬೇಕು. ಆ ಕೋಪದಿಂದ ಅವ ಶ್ರೇಯೋ ಮಾರ್ಗವನ್ನು ಅನುಸರಿಸುವವನಲ್ಲ. ಹೋಗಲಿ, ಅಲ್ಲಿ ಬೇರೆಯವರೆಲ್ಲ ಇರ್ತಾರೆ ಅಲ್ವ, ಭೀಷ್ಮ, ದ್ರೋಣ, ಕೃಪ, ದ್ರೋಣಪುತ್ರರು, ಅಶ್ವತ್ಥಾಮರು, ಜಯದ್ರಥ ಇವರೆಲ್ಲ ಇದ್ದಾರೆ ಅಲ್ವಾ ಅಂದರೆ ಅವರು ಕೂಡ ನಿನ್ನ ಮಾತನ್ನು ಕೇಳುವವರಲ್ಲ. ಯಾಕೆ ಅಂದರೆ ದುರ್ಯೋಧನನ ಅನ್ನವನ್ನು ತಿಂದವರು ಅವರು. ಬೇಕಾದಷ್ಟು ದಾನ ಧರ್ಮವನ್ನೆಲ್ಲ ಮಾಡಿದ್ದಾನೆ ದುರ್ಯೋಧನ. ಯಾರಿಗೆ? ಈ ಭೀಷ್ಮಾದಿಗಳಿಗೆ. ಅವರು ದುರ್ಯೋಧನನ ಅನ್ನವನ್ನು ತಿಂದ ಮೇಲೆ ದುರ್ಯೋಧನ ಹೇಗೆ ಹೇಳ್ತಾನೋ ಹಾಗೆ ಕೇಳುವವರೇ ಅವರು. ಆದ್ದರಿಂದ ಅವರು ಕೂಡ ಸಂಧಿಯನ್ನು ಒಪ್ಪುವವರಲ್ಲ. ಭೀಷ್ಮೇ ದ್ರೋಣೆ ಕೃಪೆ ಕರ್ಣೆ ದ್ರೋಣಪುತ್ರೇ ಜಯದ್ರತೆ ಭೂಯಸಿ ವರ್ತತೆ ವೃತ್ತಿ ನಶಮೇ ಕುರುತೆ ಮನಃ. ಭೀಷ್ಮಾದಿಗಳು ಕೂಡ ಒಪ್ಪುತ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಧೃತರಾಷ್ಟ್ರನ ಪುತ್ರರೆಲ್ಲ ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ ಈ ಭೀಷ್ಮ ದ್ರೋಣಾದಿಗಳೆಲ್ಲ ದುರ್ಯೋಧನನ ಅನ್ನವನ್ನು ತಿಂತ ಇದ್ದಾರೆ. ಮಾತ್ರವಲ್ಲ, ದುರ್ಯೋಧನನ ಕಡೆಗೇ ಇರ್ತಾರೆ. ಅವರು ಎಷ್ಟು ಪರಾಕ್ರಮಿಗಳು ಅಂದರೆ ಈ ಪಾಂಡವರು ಈ ಭೀಷ್ಮಾದಿಗಳನ್ನು ಕಣ್ಣಿನಿಂದ ನೋಡಲಿಕ್ಕೆ ಅಸಮರ್ಥರು. ಅಷ್ಟು ಪರಾಕ್ರಮವುಳ್ಳವರು ಈ ಭೀಷ್ಮಾದಿಗಳು. ಅವರೆಲ್ಲ ನಮ್ಮ ಹತ್ತಿರನೇ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಆ ದುರ್ಬುದ್ಧಿಯುಳ್ಳಂತಹ ದುರ್ಯೋಧನನಿಗೆ ಕರ್ಣನ ಮೇಲೆ ಬಹಳ ವಿಶ್ವಾಸ. ಈ ಕರ್ಣ ಒಬ್ಬನೇ ಸಾಕು ಎಲ್ಲರನ್ನು ಕೂಡ ಜಯಿಸಲಿಕ್ಕೆ ಸಮರ್ಥನಾದವ. ಆದ್ದರಿಂದ ಅವರು ಸಂಧಿಯನ್ನು ಒಪ್ಪುವುದಿಲ್ಲ, ಯುದ್ಧ ಮಾಡಿಯೇ ಮಾಡ್ತೇವೆ. ಯಾಕೆ? ಕರ್ಣ ಇದ್ದಾನೆ ಅಲ್ವಾ ಅಂತ. ನನಗೆ ಅನಿಸ್ತಾ ಇದೆ ಕೃಷ್ಣ, ನೀನೇನು ಸಂಧಿಗಾಗಿ ಹೋಗ್ತಾ ಇದ್ದೀಯ ಅವರ ಬಳಿಗೆ. ಆದರೆ ಅವರು ಯಾರು ಕೂಡ ಸಂಧಿಯನ್ನು ಬಯಸುವವರಲ್ಲ. ಇದು ನನಗೆ ನಿಶ್ಚಯವಾಗಿದೆ. ತವ ಶಾಸನ ಲಂಘನಂ, ನಿನ್ನ ಶಾಸನವನ್ನು ಎಲ್ಲರೂ ಕೂಡ ಮೀರುತ್ತಾರೆ. ಯುದ್ಧವೇ ಬೇಕು, ಸಂಧಿ ಬೇಡ ಅಂತ ಹೇಳ್ತಾರೆ. ಅವರ ನಿರ್ಧಾರ ಹೇಗಿದೆ ಅಂದರೆ ಪಾಂಡವರಿಗೆ ರಾಜ್ಯ ಕೊಡಬಾರದು, ಇದು ಅವರ ನಿರ್ಧಾರ. ಹೀಗಿದ್ದ ಮೇಲೆ ನಿನ್ನ ಮಾತು ಅವರಲ್ಲಿ ವಿರುದ್ಧ. ಅದು ಹೇಗೆ ಆಗ್ತದೆ ಅಂದರೆ ವಿದುರ ಹೇಳ್ತಾನೆ ಕೃಷ್ಣನಿಗೆ, ನ ತತ್ರ ಪ್ರಲಭೇತ್ ಪ್ರಾಜ್ಞೋ ಬಧಿರೇಶು ಇವ ಗಾಯನ, ಬಧಿರೇಶು ಇವ ಗಾಯನ. ನಿನ್ನ ಒಳ್ಳೆಯ ಮಾತು ಮತ್ತು ಕೆಟ್ಟ ಮಾತು ಈ ಎರಡು ಸಮಾನ.
ಎಷ್ಟು ಹೇಳಿದರೂ, ಒಳ್ಳೆಯ ಮಾತನ್ನು ಎಷ್ಟು ಹೇಳಿದರೂ ಈ ದುರ್ಯೋಧನಾದಿಗಳು ಕೇಳುವುದಿಲ್ಲ. ಒಂದು ವೇಳೆ ನೀನು ಎಷ್ಟು ಒಳ್ಳೆಯ ಮಾತನ್ನು ಹೇಳಿದ್ರು ಅದು ಹೇಗೆ ಆಗ್ತದೆ ಅಂದರೆ, ಕಿವುಡನ ಮುಂದೆ ಗಾನ ಮಾಡಿದಂತೆ ಆಗ್ತದೆ. ಬದಿರೇಶು ಇವ ಗಾಯನ. ಕಿವುಡನ ಮುಂದೆ ಎಷ್ಟು ಗಾಯನ ಮಾಡಿದ್ರು ಏನು ಪ್ರಯೋಜನ? ಇನ್ನೊಂದು ರೀತಿಯಾಗಿ ಕನ್ನಡದಲ್ಲಿ ಗಾದೆ ಇದೆ, ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಅಂತ. ಅದೇ ಸಂಸ್ಕೃತದಲ್ಲಿ ಪ್ರಾಜ್ಞ ಬದಿರೇಶು ಇವ ಗಾಯನ, ಕಿವುಡನ ಮುಂದೆ ಗಾಯನ ಮಾಡಿದಂತೆ ಅಂತ. ಕಿವುಡನ ಮುಂದೆ ಎಷ್ಟು ಗಾಯನ ಮಾಡಿದರೂ ಅವನಿಗೆ ಏನು ಕೇಳುವುದಿಲ್ಲ, ನಮ್ಮ ಸಂತೋಷಕ್ಕಾಗಿ ಮಾಡಬೇಕು ಅಷ್ಟೆ. ಹಾಗೆ ಒಳ್ಳೆಯ ಮಾತನ್ನು ದುರ್ಯೋಧನಾದಿಗಳ ಮುಂದೆ ಹೇಳಿದರೆ ಅದು ವ್ಯರ್ಥ. ಇನ್ನೊಂದು ವಿಷಯ, ಕೃಷ್ಣ ಅಯೋಗ್ಯರು ಅಂತ ಯಾರು ಇರುತ್ತಾರೆ ಅವರಿಗೆ ಉಪದೇಶ ಮಾಡೋದು ವ್ಯರ್ಥ. ಅವ ಜಗತ್ತಿನಲ್ಲಿ ನಿಂದ್ಯನಾಗಿ ಬಿಡ್ತಾನೆ. ತತ್ವಂ ವಾಕ್ಯಂ ಬ್ರುವ ನಿಂದ್ಯ ಚಂಡಾಲೇಶು ದ್ವಿಜೋಯಥ. ಅಯೋಗ್ಯನಿಗೆ ಜ್ಞಾನವನ್ನು ಉಪದೇಶ ಮಾಡುವವ ಅವ ನಿಂದ್ಯ ಅಂತ ಲೆಕ್ಕ. ಆದ್ದರಿಂದ ಇಂತಹ ದುರ್ಯೋಧನಾದಿಗಳ ಸಭೆಗೆ ನೀನು ಮಧ್ಯದಲ್ಲಿ ಹೋಗುವುದು ಸರಿಯಲ್ಲ ಅಂತ ನನಗೆ ಕಾಣ್ತಾ ಇದೆ. ದೊಡ್ಡವರ ಸೇವೆ ಮಾಡುವವನಲ್ಲ ದುರ್ಯೋಧನ. ಮತ್ತು ಯಾರ್ಯಾರೋ ಸಂಪಾದಿಸಿದ ಹಣ ಸಂಪತ್ತು ಅವನಲ್ಲಿ ಇದೆ, ಅದರಿಂದ ದರ್ಪಿಷ್ಠನಾಗಿದ್ದಾನೆ. ನೀನು ಅಂಥವನಿಗೆ ನೀನು ಹೇಳುವ ಮಾತು ಯಾವುದು ರುಚಿಸುವುದಿಲ್ಲ. ಮಾತ್ರವಲ್ಲ, ನೀನು ಎಷ್ಟು ಏನು ಹೇಳಿದರೂ ಅವನಿಗೆ ಸಂಶಯವೇ ಬರ್ತದೆ ನಿನ್ನ ಬೆಲೆ. ಅವ ಏನು ತಿಳ್ಕೊಂಡಿದ್ದಾನೆ ಅಂದರೆ, ನೇದವಸ್ಯ ಯುದ್ಧಾಶಕ್ಯಂ ಇಂದ್ರೇಣಾಪಿ ಸಹ ಮರೈಹಿ. ದುರ್ಯೋಧನನ ರಾಜ್ಯವನ್ನ ಪಡಿಬೇಕು ಅಂದರೆ ಆ ದೇವತೆಗಳೇ ಬಂದರು, ಇಂದ್ರಾದಿ ದೇವತೆಗಳೇ ಬಂದರು, ಸಾಧ್ಯವಿಲ್ಲ. ಈ ರೀತಿಯಾಗಿ ತಿಳ್ಕೊಂಡು ಬಿಟ್ಟಿದ್ದಾನೆ ಅವನು. ಅಷ್ಟು ಸಾಮರ್ಥ್ಯ ತಮ್ಮಲ್ಲಿ ಇದೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಹೀಗೆ ಕಾಮ ಕ್ರೋಧಗಳಿಗೆ ವಶರಾದಂತಹ ಅವರ ಮುಂದೆ ನಿನ್ನ ಮಾತು ಸಮರ್ಥವಾದಂತಹ ಮಾತು ಅದು ಅಸಮರ್ಥವಾಗಿ ಬಿಡುತ್ತದೆ. ಅವ ಹೇಗಿದ್ದಾನೆ ಅಂದರೆ, ನಾನೇ ಸಮಸ್ತವಾದ ಭೂಮಂಡಲವನ್ನು ಗೆದ್ದಿದ್ದೇನೆ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಕೃಷ್ಣ ಮಮೇಯಂ ಪೃಥಿವಿ ಜಿತೇತಿ. ಇಂಥವನಿಗೆ ನಿನ್ನ ಸಂಧಿಯ ಮಾತುಗಳು ಹೇಗೆ ರುಚಿಸುತ್ತದೆ? ಮತ್ತೆ ಈ ಕಾಲದಲ್ಲಿ ಅಂತೂ ಎಲ್ಲ ಪೃಥ್ವಿಯ ರಾಜರೆಲ್ಲ ಬಂದು ದುರ್ಯೋಧನನ್ನು ಸೇರಿಕೊಂಡಿದ್ದಾರೆ. ಆ ಬಂದ ರಾಜರೆಲ್ಲ ಯಾರು? ಹಿಂದೆ ನೀನು ಆ ರಾಜರೊಟ್ಟಿಗೆ ಯುದ್ಧವನ್ನು ಮಾಡಿ ಅವರ ಸಂಪತ್ತನ್ನೆಲ್ಲ ನೀನು ಗಳಿಸಿಕೊಂಡಿದ್ದಿ. ಅಂತಹ ರಾಜರೆಲ್ಲ ಈಗ ದುರ್ಯೋಧನನ ಒಟ್ಟಿಗೆ ಬಂದು ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನೀನು ಏನಾದರೂ ಹೇಳಿದರೆ ನಿನ್ನ ಮಾತು ಅವರಿಗೆಲ್ಲ ರುಚಿಸುವುದಿಲ್ಲ. ಅವರೆಲ್ಲ ಎಂಥವರು ರಾಜರು ಅಂದರೆ, ದುರ್ಯೋಧನನಂತೆ ಪ್ರಾಣದ ಹಂಗನ್ನು ತೊರೆದವರು. ಯುದ್ಧವೇ ಮಾಡೋಣ, ಏನು ಬೇಕಾದರೂ ಆಗಲಿ. ಅಂತೂ ಒಮ್ಮೆ ಅವಕಾಶ ಸಿಕ್ಕಿದೆ ಅಲ್ವಾ ಪಾಂಡವರ ಜೊತೆ ಯುದ್ಧ ಮಾಡಲಿಕ್ಕೆ. ಇದು ಎಲ್ಲರಿಗೂ ಬೇಕಾಗಿದ್ದು. ಅಂತಹವರ ಮಧ್ಯದಲ್ಲಿ ನೀನು ಪ್ರವೇಶ ಮಾಡುವುದು ನನಗೆ ಸಮ್ಮತ ಅಲ್ಲ. ತೇಷಾಂ ಮಧ್ಯೆ ಪ್ರವಿಶೇತ ಯದಿತ್ವಂ ನ ತನ್ಮತಂ ಮಮ ದಾಶಾರ್ಹ ವೀರ್ಯ. ನನಗೆ ಗೊತ್ತಿದೆ ಕೃಷ್ಣ, ನಿನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿದೆ. ನಿನ್ನ ಬಗ್ಗೆ ಸಂಶಯ ಇದ್ದು ನಾನು ನಿನಗೆ ಬೇಡ ಅಂತ ಹೇಳುತ್ತಾ ಇಲ್ಲ. ನೀನು ಎಂಥವ ಅಂತ ನನಗೆ ಗೊತ್ತಿದೆ.
ಸರ್ವಥಾ ತ್ವಂ ಮಹಾಬಾಹೋ ದೇವೈರಿಪಿ ದುರುತ್ಸಾಹ ಪ್ರಭಾವಂ ಪೌರುಷಂ ಬುದ್ಧಿಂ ಜಾನಾಮಿ ತವ ಶತ್ರುಹನ್. ಎಲ್ಲ ದೇವತೆಗಳು ಬಂದರು ನಿನ್ನನ್ನು ಯಾವ ರೀತಿಯಿಂದಲೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯ, ಅಂತಹ ಪರಾಕ್ರಮ ನಿನ್ನಲ್ಲಿ ಇರುವುದು ಇದು ನನಗೆ ಗೊತ್ತಿದೆ. ಮತ್ತೆ ನನಗೆ ಪಾಂಡವರಲ್ಲಿ ಬಹಳ ಪ್ರೀತಿ ಇದೆ. ಅವರಲ್ಲಿ ಎಷ್ಟು ಪ್ರೀತಿ ಇದೆ ಅಲ್ವಾ, ಅದಕ್ಕಿಂತ ಹೆಚ್ಚು ಪ್ರೀತಿ ನಿನ್ನಲ್ಲಿ ಇದೆ ಕೃಷ್ಣ. ಯಾಮೇ ಪ್ರೀತಿ ಪಾಂಡವೇಶು ಭೂಯ ಸಾ ತ್ವಯಿ ಮಾಧವ. ಆದ್ದರಿಂದಲೇ ತುಂಬ ಪ್ರೀತಿಯಿಂದ, ಸೌಹಾರ್ದದಿಂದ, ಗೌರವದಿಂದ, ಸ್ನೇಹದಿಂದ ನಿನ್ನಲ್ಲಿ ಈ ಮಾತನ್ನು ನಾನು ಹೇಳಿದ್ದೇನೆ. ಕೆಸರಿಗೆ ಯಾಕೆ ಸುಮ್ಮನೆ ಕಲ್ಲು ಹೊಡಿಲಿಕ್ಕೆ ಹೋಗುವುದು? ಆದ್ದರಿಂದ ನೀನು ಸಂಧಿಗಾಗಿ ಇಲ್ಲಿಗೆ ಬಂದಿದ್ದು ಸರಿಯಾದದ್ದಲ್ಲ ಅಂತ ನಾನು ಹೇಳುತ್ತೇನೆ ಅಂತ ವಿದುರ ಇಷ್ಟೆಲ್ಲ ಮಾತನಾಡಿದಾಗ ಕೃಷ್ಣ ಉತ್ತರ ಕೊಡ್ತಾರೆ ಒಂದೊಂದಕ್ಕೂ ಕೂಡ. ವಿದುರ, ನೀನು ಏನೆಲ್ಲ ಹೇಳಿದ್ಯಲ್ಲ, ಇಷ್ಟೆಲ್ಲ ಮಾತು ಧರ್ಮಾರ್ಥಯುಕ್ತವಾದ ಮಾತು ಇದು, ಅದು ತಥ್ಯಂ, ಅದು ಸತ್ಯವಾದ ಮಾತೇ. ತಥಾ ವಚನ ಮುಕ್ತೋಸ್ಮಿ ತ್ವಯಿ ತತ್ ಪಿತೃಮಾತ್ರವತ್. ಎಷ್ಟು ಒಳ್ಳೆಯ ಮಾತು ಅಂದರೆ, ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರಲ್ಲ ಬುದ್ಧಿ ಮಾತು, ಅಂತಹ ಮಾತನ್ನು ನೀನು ಹೇಳಿದ್ದಿ. ಸತ್ಯವಾದ ಮಾತೆ, ಯುಕ್ತವಾಗಿದೆ. ಆದರೆ ನಾನು ಬಂದ ಕಾರಣ ನಿನಗೆ ಹೇಳುತ್ತೇನೆ, ಸಾವಧಾನದಿಂದ ಕೇಳು. ಗ್ರಹೀತುಂ ಧರ್ತರಾಷ್ಟ್ರಾಣಾಂ ಪಾಂಡವಾನಾಂ ಚ ವೀರಿತಾಂ ಸರ್ವಮೇತದಹಂ ಜಾನನ್ ಕ್ಷಪ್ತಃ ಪ್ರಾಪ್ತೋದ್ಯ ಕೌರವಾನ್. ಈ ಕೌರವರಿಗೆ ಮತ್ತು ಪಾಂಡವರಿಗೆ ಎಷ್ಟು ವೈರ ಇದೆ ಅಂತ ಜಗತ್ತಿಗೆ ತಿಳಿಸಬೇಕಾಗಿದೆ ನನಗೆ. ಆದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇನ್ನೊಂದು ವಿಷಯ, ಧರ್ಮ ಕಾರ್ಯೇ ಯಥಾತ್ಮಾಯೋ ನ ಚೇತ್ ಶಕ್ನೋತಿ ಮಾನವ ಪ್ರಾಪ್ತೋ ಭವತಿ ತತ್ಪುಣ್ಯಂ ಅತ್ರ ಮೇ ನಾಸ್ತಿ ಸಂಶಯ. ಇದು ನಾನು ಬಂದಿರುವಂಥದ್ದು ಧರ್ಮ ಕಾರ್ಯಕ್ಕೆ. ಒಂದು ಧರ್ಮ ಕಾರ್ಯ ನಡಿಬೇಕಾಗಿದೆ. ಏನು ಧರ್ಮ ಕಾರ್ಯ? ಯುದ್ಧ ಆಗಬಾರದು. ಯುದ್ಧ ಆದರೆ ಬಹಳ ನಷ್ಟ ಇದೆ. ಪಾಪ ಒಳ್ಳೆಯವರು ಕೂಡ ಸಾಯ್ತಾರೆ. ಇದೆಲ್ಲ ಆಗಬಾರದು ಅಂತ ಈ ಒಳ್ಳೆಯ ಕಾರ್ಯ ಅಂತ ಏನಿದೆ ಧರ್ಮ ಕಾರ್ಯ, ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಸಾಮರ್ಥ್ಯ ಇಲ್ಲ ಪ್ರಯತ್ನ ಪಡಲಿಕ್ಕೆ, ಸಾಮರ್ಥ್ಯ ಇಲ್ಲ ಆದರೂ ಪ್ರಯತ್ನ ಪಡಬೇಕು. ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದರೂ ಪ್ರಯತ್ನ ಪಡಬೇಕು. ಆಗ ಏನಾಯಿತು ಅಂದರೆ, ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇವಲ್ಲ, ಅದಕ್ಕಾಗಿ ಪೂರ್ಣ ಪುಣ್ಯ ಬರುತ್ತದೆ. ಧರ್ಮ ಕಾರ್ಯವನ್ನು ಮಾಡಿದಷ್ಟೇ ಪುಣ್ಯ ಪ್ರಯತ್ನ ಪಟ್ಟಿದ್ದಕ್ಕೆ ಬರ್ತದೆ. ಇದನ್ನೇ ಶ್ರೀಮದ್ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಾನಿಷ್ಫಲ. ಧರ್ಮಕರ್ಮವನ್ನು ಪ್ರಾರಂಭ ಮಾಡಿದ್ರೂ ಸಾಕು ಅಂತ, ಮಾಡಲಿಕ್ಕೆ ಆಗುವುದಿಲ್ಲ. 1,00,000 ಜಪ ಮಾಡಬೇಕು ಅಂತ ಇದ್ದರೆ ಅಷ್ಟು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇರಲಿ, 100 ಆದರೂ ಮಾಡೋಣ, 1,000 ಆದರೂ ಮಾಡೋಣ. 1,00,000ದವರೆಗೆ ಬರುವುದಿಲ್ಲ. ಸ್ವಲ್ಪ ಮಾಡಿತ್ತಲ್ಲ ಅಷ್ಟು ಫಲ ಇದೆ ಅಂತ. ಪುಣ್ಯ ಮಾತ್ರ ಬಂದೇ ಬರುತ್ತದೆ. ಸ್ವಲ್ಪ ಪ್ರಯತ್ನ ಪಟ್ಟರೂ ಸಾಕು ಒಳ್ಳೆಯ ಕೆಲಸಕ್ಕೆ. ಅದರಿಂದ ಪುಣ್ಯ ಅಂತೂ ಇದ್ದೇ ಇದೆ. ಆ ಕಾರಣದಿಂದ ನನಗೆ ಗೊತ್ತಿದೆ ಇದು ಆಗುವ ಕೆಲಸ ಅಲ್ಲ ಅಂತ, ಆದರೂ ಪ್ರಯತ್ನ ಮಾಡೋಣ ಅಂತ ಬಂದಿದ್ದೇನೆ. ಮತ್ತು ಅಯೋಗ್ಯ ಕಾರ್ಯ ಇದು. ಯುದ್ಧ ಎಂಬುವಂಥದ್ದು ಅಯೋಗ್ಯವಾದ ಕಾರ್ಯ. ಇದರಿಂದ ಇವರನ್ನು ಬಿಡಿಸಬೇಕು. ಬಿಡಿಸಲಿಲ್ಲ ಅಂದರೆ ಅವ ಮಿತ್ರ ಅಲ್ಲ ಅಂತ ಲೆಕ್ಕ. ಇವರೆಲ್ಲ ನನ್ನ ಮಿತ್ರರು, ಪಾಂಡವರಾಗಬಹುದು, ದುರ್ಯೋಧನಾದಿಗಳು ಆಗಬಹುದು. ಅವರಿಬ್ಬರಿಗೆ ಈಗ ಪರಸ್ಪರ ಯುದ್ಧ ಆಗ್ತಾ ಇದೆ. ಆಗ ನಾನು ಬಿಡಿಸಬೇಕು. ಬಿಡಿಸಲಿಲ್ಲ ಅಂದರೆ ನಾನು ಮಿತ್ರ ಅಲ್ಲ.
ನಾನು ನಿಷ್ಕಪಟವಾಗಿ ಪ್ರಯತ್ನ ಪಡ್ತೇನೆ. ಪಾಂಡವರು ಮತ್ತು ಕೌರವರು ಇವರಿಬ್ಬರಿಗೂ ಕೂಡ ಹಿತ ಆಗಬೇಕು, ಆ ರೀತಿಯಾಗಿ ಪ್ರಯತ್ನ ಪಡ್ತೇನೆ. ನನ್ನ ಪ್ರಯತ್ನ ದುರ್ಯೋಧನನಿಗೆ ಸಂಶಯಕ್ಕೆ ಎಡೆ ಮಾಡಿ ಕೊಡಬಹುದು, ಆಗಲಿ, ಆದರೂ ಪರವಾಗಿಲ್ಲ. ನಾನು ಮಾತ್ರ ಋಣಭಕ್ತನಾಗ್ತೇನೆ. ಜ್ಞಾತೀನಾಂ ಹಿ ಮಿಥೋ ಭೇದೆ ಯನ್ಮಿತ್ರಂ ನಾಭಿಪದ್ಯತೆ ಸರ್ವಯತ್ನೇನ ಮಾಧ್ಯಸ್ಥ್ಯಂ ನ ತನ್ಮಿತ್ರಂ ವಿದುರ್ಬುಧಾಃ. ದಯಾದಿಗಳಿಗೆ ಪರಸ್ಪರ ವೈರ ಉಂಟಾದಾಗ, ಯುದ್ಧ ಉಂಟಾದಾಗ, ಜಗಳ ಉಂಟಾದಾಗ ಯಾವ ಸ್ನೇಹಿತ ತಟಸ್ಥನಾಗುತ್ತಾನೋ ಆ ಜಗಳವನ್ನು ಸರ್ವ ಪ್ರಯತ್ನದಿಂದ ಬಿಡಿಸಲಿಕ್ಕೆ ಪ್ರಯತ್ನ ಪಡುವುದಿಲ್ಲವೋ ಅವ ಸ್ನೇಹಿತನಲ್ಲ, ಮಿತ್ರನಲ್ಲ. ಇದು ಜ್ಞಾನಿಗಳು ಹೇಳುವ ಮಾತು. ಸರ್ವಯತ್ನೇನ ಮಾಧ್ಯಸ್ಥ್ಯಂ ನ ತನ್ಮಿತ್ರಂ ವಿದುರ್ಬುಧಾಃ. ಆ ಕಾರಣದಿಂದ ನಾನು ಪ್ರಯತ್ನ ಪಡ್ತೇನೆ. ನಮಾಂ ಬ್ರೂಯುಃ ಅಧರ್ಮಿಷ್ಠ. ಈ ಕಾರಣ, ಇದು ದೊಡ್ಡ ಒಂದು ಕಾರಣ ಕೃಷ್ಣ ಕೊಡ್ತಾ ಇದ್ದಾನೆ. ಇವರ ಯುದ್ಧ ಹಾಗೆಯೇ ಆಗ್ತದೆ, ಯಾಕೆಂದರೆ ನಾನು ಹೇಳುವ ಮಾತನ್ನು ಕೇಳುವುದಿಲ್ಲ. ಆದರೆ ಯುದ್ಧ ಎಲ್ಲ ಆದಮೇಲೆ ಅಯೋಗ್ಯರು ಅಂತ ಯಾರು ಇರ್ತಾರೆ, ಅಧರ್ಮಿಷ್ಠರು, ಮೂಢರು, ದುಷ್ಟರು ಅಂತ ಯಾರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ ಕೊನೆಗೆ, ಕೃಷ್ಣ ಅಂದರೆ ಸಮರ್ಥನಾದವ. ಅಂತಹ ಸಮರ್ಥನಾದ ಕೃಷ್ಣ ಈ ಕೋಪಗೊಂಡಿರುವಂತಹ ಕುರು ಮತ್ತು ಪಾಂಡವರನ್ನು, ಕೌರವರನ್ನು ಮತ್ತು ಪಾಂಡವರನ್ನು ಯುದ್ಧದಿಂದ ಹಿಮ್ಮೆಟ್ಟಿಸಬಹುದಿತ್ತಲ್ಲವೇ, ಹಿಂತಿರುಗುವಂತೆ ಮಾಡಬಹುದಿತ್ತಲ್ಲವೇ, ಯುದ್ಧ ಮಾಡದಂತೆ ಮಾಡಬಹುದಿತ್ತಲ್ಲವೇ ಅಂತ ಹೇಳ್ತಾರೆ. ಯಾವ ಪ್ರಯತ್ನವನ್ನು ಕೂಡ ಕೃಷ್ಣ ಪಟ್ಟಿಲ್ಲ, ಸರ್ವ ಸಮರ್ಥವ. ಆದರೂ ಯುದ್ಧ ಆಯಿತು. ಮೊದಲೇ ಪ್ರಯತ್ನ ಪಟ್ಟರೆ ಆಗ್ತಾ ಇದ್ದಿಲ್ವಾ? ಈ ರೀತಿಯಾಗಿ ಮಾತನಾಡುತ್ತಾರೆ ಅಯೋಗ್ಯರು. ಆ ಕಾರಣದಿಂದ ಆ ಮಾತು ಬರಬಾರದು ಎಂಬ ಉದ್ದೇಶದಿಂದ ನಾನು ಇಲ್ಲಿಗೆ ಪ್ರಯತ್ನ ಪಡಲಿಕ್ಕೆ ಬಂದಿದ್ದೇನೆ. ನಾಳೆ ಹೇಳ್ತಾರೆ ಅವರು ಕೂಡ, ಕೃಷ್ಣನು ಪ್ರಯತ್ನ ಪಟ್ಟಿದ್ದ ಅಂತ. ಇಷ್ಟ ಆದರೆ ಸಾಕು ನನಗೆ. ಮಾತ್ರವಲ್ಲ, ಎರಡೂ ಪಕ್ಷಗಳಿಗೂ ಕೂಡ ಹಿತ ಆಗಬೇಕು ಅಂತ ನನ್ನ ಅಪೇಕ್ಷೆ. ನನ್ನ ಮಾತನ್ನು ದುರ್ಯೋಧನ ಸ್ವೀಕಾರ ಮಾಡುವುದಿಲ್ಲ. ಮಾಡಲಿಲ್ಲ ಅಂದರೆ ತೊಂದರೆ ಇಲ್ಲ, ಅವ ವಿಧಿವಶನಾಗ್ತಾನೆ. ಮತ್ತೆ ನೀನು ಹೇಳಿದ್ದಾಗೆ ನನಗೆ ಏನು ತೊಂದರೆ ಇಲ್ಲ. ಸಿಂಹದ ಮುಂದೆ ಎಷ್ಟು ಪ್ರಾಣಿಗಳು ಬಂದರೂ ದೂರದಿಂದಲೇ ನೋಡಿ ಹೆದರಿ ಓಡಿ ಹೋಗ್ತವೆ. ಹಾಗೆಯೇ ನನ್ನನ್ನು ನೋಡಿ ಇವರೆಲ್ಲರೂ ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇಷ್ಟೆಲ್ಲ ಕೃಷ್ಣ ಉತ್ತರ ಕೊಟ್ಟು ಇತ್ಯೇವ ಮುಕ್ತ್ವಾ ವಚನಂ ವೃಷ್ಣೀನಾಂ ಋಷಭಸ್ತತ ಶಯನೆ ಸುಖ ಸಂಸ್ಪರ್ಶೆ ಶಿಷ್ಯೆ ಯದು ಸುಖಾವಹ. ಆ ರಾತ್ರಿಯ ಕಾಲದಲ್ಲಿ ಇಷ್ಟೆಲ್ಲ ಕೃಷ್ಣ ಮಾತನಾಡಿ ಸುಖಸ್ಪರ್ಶವುಳ್ಳಂತಹ ಹಾಸಿಗೆಯಲ್ಲಿ ಚೆನ್ನಾಗಿ ಮಲಗಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.